ಸರ್ವರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಟಿ.ಆರ್. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಕವಿ ದೇವಿದಾಸ ಅವರು ಬರೆದಂತಹ ಚಕ್ರಗ್ರಹಣ ಎಂಬ ಪದ್ಯಕ್ಕೆ ಸಂಬಂಧಿಸಿದಂತೆ ಪೂರ್ವಕತೆಯನ್ನ, ಕವಿ ದೇವಿದಾಸ ಅವರ ಪರಿಚಯವನ್ನ, ಹಾಗೆ ಪ್ರವೇಶ ಭಾಗದ ಜೊತೆಗೆ ಆ ಪದ್ಯವನ್ನು ನಾವು ಹೇಗೆ ವಿಭಾಗಿಸಿಕೊಂಡು ಓದಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದೆ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಪದ್ಯವನ್ನ ಸರಳವಾಗಿ ನಾವು ಹೇಗೆ ಅರ್ಥೈಸಿಕೊಳ್ಬಹುದು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದೇನೆ. ಪದ್ಯವನ್ನ ಗಮನಿಸಿ. ಸೌರಾಷ್ಟ್ರ ರಾಗ ಹಾಗೆ ತ್ರಿವುಡ ತಾಳದಲ್ಲಿರೋದು. ಅರಸ ಕೇಳ್ ಈ ತೆರಧೂಳ್ ಇರೆ ಕಲಿನರನು ಮೂರನೇ ದಿನದಿ ಗಂಗಾತರಳ ಇದಿರಾಗುತ್ತ ಶರಯುಗ ಧರಿಸುತ್ ಎಂದ. ಹರಿಯೇ ಕೇಳ್ ಈ ದಿನದಿ ನಮ್ಮಯ ಹಿರಿಯರುಳು ಸಂಗ್ರಾಮ ದೊರಕಿತು. ಸರಳನಿನ್ ವಂದಿಸುವೆ ವೀರ್ಯವ ಪರಿಕಿಸ್ ಎನುತ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣವಂದನೆ ಎನುತ್ ಬಿಡಲ್ ಆ ಶರಗಳ್ ಎರಡು ಬಂದು ಭೀಷ್ಮನ ಚರಣ ಎಡೆಯಲಿ ವಂದನೆಯ ಗೆಯ್ಯುತ್ತ ಬೀಳಲು. ಹೊಂದಿರುವುದು ಕೇದಾರಗೌಳ ಹಾಗೆಯೇ ಜಂಪೆ ತಾಳದಲ್ಲಿ. ಕಂಡು ಗಂಗಾಜಾತನು ಹರುಷವನುಗೊಂಡು ಶರವೆಸೆಯೇ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತಾಲ್ ಅನ್ ಉಸಿರ್ಧನು ನಗುತ್ತಲಿ. ಶಂಕರಾಭರಣ ರಾಗ ಹಾಗೆ ಮಟ್ಟೆ ತಾಳ. ತಂದೆ ಎಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನೃಪಗೆ ಸಹಾಯದಿಂದ ಗರ್ಜಿಸಿ ಒಂದು ಪಸುರೊಡನೆ ಕಾದುವುದು ವಿವೇಕವೇ ಕಂದರ್ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎನ್ನಲು ಬೇಳ್ದ. ಬಾಲ ಭಾಷೆಯಾಡಬೇಡವೋ ಎನಗೆ ನಿಮ್ಮೊಳೈದೆ ಹಿರಿದು ದಯವೋ ದುಗುಡವೋ ಎನ್ನುವುದ ಅಭುಜನಾಭಬಲ್ಲನ್ ಏತಕ ನುಡಿ ತ್ರಿಣಯನಿತ್ತ ಶರವ ತೆಗೆದು ಎನ್ನ ಮೇಲ್ಹೊಡಿ ಎಂದು ಸಾಯಕಂಗಳ್ ಎಚ್ಚಡ್ ಅಭ್ರಮಸುಕಲು. ಇಂದ್ರಜಾತನ್ ಅದರ ತರಿದು ಮಗುಳೆ ಕವಿಸಲು ಸ್ಯಂದನದ ಹಯಂಗಳ್ ಒದರಲ್ ಆಗ ಸೂತನು ನೊಂದು ಮೂರ್ಛೆಗುಳಲು ಭೀಷ್ಮ ಬೆರಗುಬಟ್ಟನು. ಇಷ್ಟು ಪದ್ಯ ಭಾಗವನ್ನು ಇಂದಿನ ಅವಧಿಯಲ್ಲಿ ಅರ್ಥೈಸಿಕೊಳ್ಳೋಣ. ಈ ಭಾಗದಲ್ಲಿ ಬಂದಂತಹ ವ್ಯಾಕರಣಾಂಶಗಳನ್ನು ನಾವು ಗಮನಿಸುವುದಾದರೆ ನೋಡಿ, ಅಲ್ಲಿ ಕಲಿನರನು ಅಂತಿದೆ. ಕಲಿ ಅಂದರೆ ವೀರ, ನರ ಇಲ್ಲಿ ಅರ್ಜುನ ಅಂದರೆ ವೀರನಾದ ಅರ್ಜುನ. ಗಂಗಾತರಳ ಅಂದರೆ ಗಂಗಾಸುತ ಭೀಷ್ಮ. ಶರಯುಗ ಅಂದರೆ ಎರಡು ಶರಗಳು, ಶರ ಅಂದರೆ ಬಾಣ, ಹಾಗಾಗಿ ಜೋಡಿ ಬಾಣ. ಸಂಗ್ರಾಮ ಅಂದರೆ ಯುದ್ಧ ಅನ್ನುವಂತಹ ಅರ್ಥ ಇದೆ. ಸರಳು ಬಾಣ. ವೀರ್ಯ ಅಂದರೆ ಕಲಿತನ, ಶೌರ್ಯ, ಬಲ ಅನ್ನುವಂತಹ ಅರ್ಥ ಇದೆ. ಸಂಧಾನಿಸು ಬಾಣವನ್ನು ಹೂಡು ಅನ್ನುವಂತಹ ಅರ್ಥ. ವಂದನೆಯ ಗೆಯ್ಯುತ್ತಾ ಅಂದರೆ ನಮಸ್ಕಾರವನ್ನು ಮಾಡ್ತಾ, ವಂದನೆಯನ್ನು ಮಾಡ್ತಾ. ಗಂಗಾಜಾತ ಭೀಷ್ಮ. ಉಸಿರ್ಧನು ಅಂದರೆ ಉಸಿರುವುದು, ಹೇಳುವುದು. ಕುರುನೃಪ ಕುರುರಾಜ ದುರ್ಯೋಧನ. ಹಾಗೆಯೇ ಪಸುಳರು, ಪಸುಳರು ಪಕಾರಕ್ಕೆ ಹಕಾರ ಬರ್ತದೆ, ಹಸುಳರು ಅಂದರೆ ಬಾಲಕರು. ಅಭುಜನಾಭ, ಅಬ್ಜ, ಅಭುಜ, ಪದ್ಮ, ಪದ್ಮನಾಭ, ಕಮಲನಾಭ. ಯಾರಿಗೆ ಹೇಳೋದು? ಹೌದು, ವಿಷ್ಣುವಿಗೆ. ತ್ರಿಣಯ ಅಂದರೆ ತ್ರಿನೇತ್ರ. ತ್ರಿನೇತ್ರ ಅಂದರೆ ಯಾರು? ಮೂರು ಕಣ್ಣು ಉಳ್ಳವನು ಶಿವ. ಹಾಗೆಯೇ ಸಾಯಕಂಗಳ್ ಎಚ್ಚಡ್ ಅಭ್ರ. ಅಲ್ಲಿ ಸಾಯಕ ಅಂದರೆ ಬಾಣ, ಸಾಯಕಂಗಳ್ ಬಾಣಗಳು. ಹೆಚ್ಚು ಪ್ರಯೋಗಿಸು, ಅಭ್ರ ಆಕಾಶ. ಅಲ್ಲಿ ಬಳಕೆಯಾದ ಪದ ಸಾಯಕಂಗಳ್ ಎಚ್ಚಡ್ ಅಭ್ರ ಮುಸುಕಲು ಅಂದರೆ ಬಾಣಗಳನ್ನು ಪ್ರಯೋಗಿಸಲು, ಆಕಾಶವನ್ನು ಆವರಿಸಲು ಅನ್ನೋದು. ಇಂದ್ರಜಾತ ಅಂದರೆ ಅರ್ಜುನ. ತರಿದು ಅಂದರೆ ಕತ್ತರಿಸಿ. ಹಯಂಗಳ್, ಹಯ ಕುದುರೆ, ಹಯಂಗಳ್ ಕುದುರೆಗಳು. ಹಾಗೆಯೇ ಸೂತ ಅಂದರೆ ಸಾರಥಿ. ಬೆರಗುಬಟ್ಟ ಅಂದರೆ ಬೆರಗು ಆಶ್ಚರ್ಯ, ಆಶ್ಚರ್ಯಗೊಳ್ಳುತ್ತಾನೆ, ಆಶ್ಚರ್ಯಪಟ್ಟ ಅನ್ನುವಂಥ ಅರ್ಥ. ಇನ್ನು ಪದ್ಯವನ್ನು ಸರಳವಾಗಿ ಅರ್ಥೈಸಿಕೊಳ್ಳೋಣ. ನೋಡಿ,
ಅರಸ ಕೇಳ್ ಈ ತೆರದೋಳಿರೆ ಕಲಿನರನು ಮೂರನೇ ದಿನದಿ. ಇಲ್ಲಿ ಅರಸ ಕೇಳು, ಅರಸನೇ ಕೇಳು. ಯಾರು ಹೇಳುವ ಮಾತು ಅಂದರೆ ಧೃತರಾಷ್ಟ್ರನಿಗೆ ಸಂಜಯನು ಮಹಾಭಾರತ ಯುದ್ಧ ನಡೆಯೋದನ್ನು ವರ್ಣಿಸ್ತಾನೆ ಅಂತ ನಮಗೆ ಗೊತ್ತಿದೆ. ಸಂಜಯನಿಗೆ ಒಂದು ದಿವ್ಯ ದೃಷ್ಟಿ ಇತ್ತು. ಆ ದಿವ್ಯ ದೃಷ್ಟಿಯಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ಆತ ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ವರ್ಣಿಸ್ತಾನೆ. ಇಂತಹ ಒಂದು ವರವನ್ನು ಸಂಜಯನಿಗೆ ಕೊಟ್ಟಂಥವರು ವೇದವ್ಯಾಸರು. ಅವರು ಕೊಟ್ಟಂತಹ ವರದಿಂದಾಗಿ ಆತ ಅರಸನಿಗೆ ಕಥೆಯನ್ನು ಹೇಳ್ತಾ ಇದ್ದಾನೆ. ಅರಸ ಕೇಳ್, ಅರಸನೇ ಕೇಳು. ಇಲ್ಲಿ ಅರಸ ಅಂದರೆ ಯಾರು? ಧೃತರಾಷ್ಟ್ರ. ಹೇಳುವುದು ಯಾರು ಈ ಮಾತನ್ನು? ಸಂಜಯ. ಅರಸ ಕೇಳು ಈ ತೆರದೊಳಿರೆ, ಈ ರೀತಿಯಲ್ಲಿ ಕಲಿನರನು, ವೀರನಾದಂತಹ ಅರ್ಜುನನು ಮೂರನೇ ದಿನದಿ, ಯುದ್ಧದ ಮೂರನೆಯ ದಿನ, ಗಂಗಾ ತರಳ ಇದಿರಾಗುತ್ತ, ಗಂಗೆಯ ಮಗನಿಗೆ, ಗಂಗಾಸುತನಿಗೆ, ಭೀಷ್ಮರಿಗೆ ಎದುರಾಗ್ತಾನೆ. ಯುದ್ಧದಲ್ಲಿ ಎದುರು ಬದಲಾಗ್ತಾರೆ. ಶರಯುಗ ಧರಿಸುತ್ತೆಂದ, ಎರಡು ಬಾಣಗಳನ್ನು ಹೂಡುತ್ತಾ, ಧರಿಸೋದು ಹೂಡೋದು, ಬಾಣ ಹೂಡೋದು, ಬಾಣವನ್ನು ಹೂಡ್ತಾ ಹೀಗೆ ಹೇಳ್ತಾನಂತೆ. ಯಾರಿಗೆ? ತನ್ನ ಸಾರಥಿಯಾದಂತಹ ಕೃಷ್ಣನಿಗೆ. ಹರಿಯೇ ಕೇಳು, ಹರಿಯೇ ಕೃಷ್ಣನೇ ಕೇಳು. ಈ ದಿನದಿ, ಈ ದಿನ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು. ನಮ್ಮ ಹಿರಿಯರ ನಡುವೆ, ಹಿರಿಯರ ಜೊತೆಗೆ ಯುದ್ಧ ಮಾಡುವಂತಹ, ಸಂಗ್ರಾಮ ಅಂದರೆ ಯುದ್ಧ, ಯುದ್ಧ ಮಾಡುವಂತಹ ಅವಕಾಶ ಬಂತು, ಯುದ್ಧ ಮಾಡುವಂತಹ ಪರಿಸ್ಥಿತಿ ಬಂತು. ಸರಳನಿಂದ ವಂದಿಸುವೆ, ಆದರೆ ಅವ್ರ ಹಿರಿಯರು ನಮಗೆ, ಅವರಿಗೆ ನಾವು ಗೌರವವನ್ನು ಕೊಡಬೇಕು. ಆತ ಅಜ್ಜ ಭೀಷ್ಮಾಚಾರ್ಯ. ಹಾಗಾಗಿ ಆತ ಹೇಳ್ತಾನೆ, ನನ್ನ ಅಜ್ಜನಿಗೆ ಸರಳನಿಂದ ವಂದಿಸುವೆ, ಬಾಣದಿಂದ ನಾನು ವಂದಿಸ್ತೇನೆ ಯುದ್ಧದಲ್ಲಿ. ವೀರ್ಯವ ಪರೀಕ್ಷಿಸೆನ್ನುತ್ತಾ, ನನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಪರೀಕ್ಷಿಸಿ ನೋಡು, ನೀನು ನೋಡು, ಪರೀಕ್ಷಿಸು ನೋಡು ಅನ್ನುವಂತಹ ಅರ್ಥ. ಎನ್ನುತ್ತಾ ಗಾಂಡೀವದಲ್ಲಿ ಪಾರ್ಥನು ಅಂತ ಹೇಳಿ, ಗಾಂಡೀವ ಆತನ ಬಳಿಯಲ್ಲಿದ್ದಂತಹ ಧನುಸ್ಸು ಅದು. ಹಾಗಾಗಿ ನಾವು ಅರ್ಜುನನಿಗೆ ಗಾಂಡೀವಿ ಅಂತಲೂ ಹೇಳ್ತೇವೆ. ಆ ಗಾಂಡೀವದಲ್ಲಿ ಪಾರ್ಥ ಏನು ಮಾಡ್ತಾನಂತೆ? ಶರವ ಸಂಧಾನಿಸುತ್ತಾ, ಶರವ ಬಾಣವನ್ನು ಹೂಡುತ್ತಾ ಏನು ಮಾಡ್ತಾನಂತೆ? ಹಿರಿಯರ ಚರಣ ವಂದನೆ, ಹಿರಿಯರ ಪಾದಕ್ಕೆ ವಂದನೆ ಅಂತ ಹೇಳಿ ಆ ಬಿಡಲ್, ಆ ಶರಗಳೆರಡು, ಆ ಬಾಣಗಳನ್ನು ಆತ ಬಿಡ್ತಾನೆ. ಆಗ ಆ ಎರಡು ಬಾಣಗಳು ಬಂದು ಭೀಷ್ಮನ ಚರಣದೆಡೆಯಲ್ಲಿ ವಂದನೆಯ ಗೆಯ್ಯುತ್ತಾ ಬೀಳಲು, ಆ ಎರಡು ಬಾಣಗಳು ಬಂದು ಭೀಷ್ಮನ ಪಾದಕ್ಕೆ ನಮಸ್ಕಾರ ಅನ್ನುವ ಹಾಗೆ ಬಂದು ಬೀಳ್ತಾವಂತೆ. ಇಲ್ಲಿ ಆತ ಹೇಗೆ ಭೀಷ್ಮರನ್ನು ವಂದಿಸ್ತಾನೆ ಅಂದರೆ, ಎರಡು ಬಾಣಗಳನ್ನು ಹೂಡಿ ಅವರ ಪಾದಗಳಿಗೆ ಬಂದು ಬೀಳುವ ಹಾಗೆ ಮಾಡಿ ನಮಸ್ಕಾರವನ್ನು ಮಾಡ್ತಾನೆ. ಮುಂದೇನಾಯಿತು ನೋಡಿ. ಕಂಡು ಗಂಗಾ ಜಾತನು, ಇದನ್ನು ನೋಡ್ತಾನೆ ಯಾರು? ಅಜ್ಜ ಭೀಷ್ಮ. ತನ್ನ ಮೊಮ್ಮಗನ ಶೌರ್ಯವನ್ನು ಕಂಡು ಹರುಷವನುಗೊಂಡು, ಅವನಿಗೆ ಖುಷಿಯಾಯಿತು. ಆಗಲಿ, ಹೀಗಾದರೂ ನನಗೆ ಆತ ವಂದನೆಯನ್ನು ಸಲ್ಲಿಸ್ತಿದ್ದಾನಲ್ಲ, ಹರುಷವನುಗೊಂಡು ಶರವ್ ಎಸೆಯೇ ನರನು, ಅವನು ಬಾಣವನ್ನು ಬಿಡ್ತಾನೆ. ಯಾರು ಬಾಣ ಬಿಡ್ತಾನೆ? ಶರವ್ ಎಸೆಯೇ, ಶರವನ್ನು ಎಸೆಯಲು ಯಾರು ಬಾಣ ಬಿಡುವುದಲ್ಲಿ? ಭೀಷ್ಮಾಚಾರ್ಯ. ನರನು ಅರ್ಜುನ ತಂಡದ ಶರದಲ್ಲಿ, ಅವನು ತಂಡದಲ್ಲಿ ಅಂದರೆ ಜೊತೆಯಲ್ಲಿ ಬಹಳ ಬಾಣಗಳನ್ನು ಬಿಟ್ಟಾಗ ಖಂಡಿಸುತ್ತಾ, ಅದನ್ನು ಕತ್ತರಿಸ್ತಾ, ಉಸಿರ್ದನು ನಗುತ್ತಲಿ, ಅವನು ನಗ್ತಾ ಹೇಳ್ತಾನಂತೆ. ಯಾರು ಹೇಳೋದು ನಗ್ತಾ? ಅರ್ಜುನ. ಏನು ಹೇಳ್ತಾನಂತೆ ಕೇಳಿ. ತಂದೆ ಅಳಿದ ದಿವಸದಿಂದ ನಮ್ಮ ರಕ್ಷಿಸಿ, ತನ್ನ ಅಜ್ಜನಿಗೆ ಹೇಳ್ತಾನೆ, ನಮ್ಮ ತಂದೆಯವರು ತೀರಿಕೊಂಡಂತಹ ದಿವಸದಿಂದ ನೀವೇ ನಮ್ಮನ್ನು ರಕ್ಷಿಸ್ತಾ ಇದ್ರಿ, ಆದರೆ ಇವಾಗ ಏನು ಮಾಡ್ತಾ ಇದ್ದೀರಾ? ಇಂದು ಕುರು ನೃಪಗೆ ಸಹಾಯದಿಂದ ಗರ್ಜಿಸಿ, ಇಂದು ಕುರುರಾಜನಿಗೆ ಸಹಾಯ ಮಾಡಿ ನಮ್ಮ ಮೇಲೆ ಗರ್ಜಿಸ್ತಾ ಇದ್ದೀರಾ, ಅಂದರೆ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದೀರಾ ನೀವು. ಇಷ್ಟುವರೆಗೆ ನಮ್ಮನ್ನು ನೀವು ಕಾಪಾಡಿದ್ರಿ. ಒಂದು ಪಸುಳರ್ ಒಡನೆ ಕಾದುವುದು ವಿವೇಕವೇ? ಒಂದು ಮಕ್ಕಳ ಜೊತೆಗೆ ಈ ರೀತಿ ಕಾದಾಡುವುದು, ಯುದ್ಧ ಮಾಡೋದು ವಿವೇಕವೇ ಇದು? ಸರಿಯೇ ಅಜ್ಜಯ್ಯ, ನಿಮಗೆ ನಾವಿಬ್ಬರೂ ಮಕ್ಕಳೇ. ಹಾಗಿರುವಾಗ ಒಬ್ಬ ಮಕ್ಕಳಾದಂತಹ ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಬಂದಿದ್ದೀರಲ್ಲ ಅಜ್ಜಯ್ಯ, ಇದು ಸರಿಯೇ? ಕಂದರ್ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ? ನಾವಿಬ್ಬರೂ ನಿಮಗೆ ಮಕ್ಕಳೇನೆ. ಹಾಗಿರುವಾಗ ಈ ಎರಡು ಪಕ್ಷದಲ್ಲಿ ನೀವು ಭೇದ ಭಾವ ಮಾಡ್ತಾ ಇದ್ದೀರ. ಕೌರವನ ಪರವಾಗಿ ನೀವು ಸೇರಿಕೊಂಡ್ರಿ, ಒಂದು ಮಕ್ಕಳ ಪರವಾಗಿ ಇನ್ನೊಂದು ಮಕ್ಕಳ ವಿರುದ್ಧವಾಗಿ ನಿಂತಿದ್ದೀರಲ್ಲ, ಇದು
ಸರಿಯೇ, ನಿಮಗೆ ಈ ರೀತಿಯ ಭೇದ ಮಾಡುವುದು ಸರಿ ಉಂಟೇ ಏನಲು ಅಂತ ಹೇಳಿದಾಗ ಹೇಳ್ದ. ಅರ್ಜುನನಿಗೆ ಈ ಮಾತುಗಳನ್ನು ಹೇಳಿದಾಗ, ಅರ್ಜುನನು ಈ ಮಾತುಗಳನ್ನು ಹೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರಂತೆ, ಬಾಲ ಭಾಷೆಯಾಡಬೇಡವು, ಚಿಕ್ಕ ಮಕ್ಕಳ ಹಾಗೆ ಮಾತನ್ನು ಆಡಬೇಡ ಅರ್ಜುನ. ಎನಗೆ ನಿಮ್ಮೋಳ್, ನನಗೆ ನಿಮ್ಮಲ್ಲಿ ಏಯ್ದೆ ಹಿರಿದು ದಯವೋ ದುಗುಡವೋ, ನಿಮ್ಮ 5 ಜನರಲ್ಲಿ ದಯವೋ ದುಗುಡವೋ ಅಂದರೆ ದಯೆ ಇದೆಯೋ ದುಗುಡ ಇದೆಯೋ, ನಿಮ್ಮ ಬಗ್ಗೆ ನಮಗೆ ಕನಿಕರ ಇದೆಯೋ ದುಃಖ ಇದೆಯೋ ಎನ್ನುವುದ ಅಭುಜನಾಭಬಲ್ಲನ್, ನಿಮ್ಮ 5 ಜನ ಪಾಂಡವರ ಬಗ್ಗೆ ಯಾವ ಭಾವನೆ ನನ್ನಲ್ಲಿದೆ ಅನ್ನೋದು, ಅಂದರೆ ದಯೆ ಇದೆಯೋ ದುಗುಡ ಇದೆಯೋ, ಈ ಭಾವನೆಗಳನ್ನು ಅಭುಜನಾಭಬಲ್ಲ. ಅಭುಜನಾಭ ಅಂಭುಜನಾಭ ಯಾರು? ಪದ್ಮನಾಭ ನಾಭಿಯಲ್ಲಿ ಪದ್ಮವನ್ನು ಹೊಂದಿದಂಥವನು ಅಂದರೆ ಕೃಷ್ಣ. ಕೃಷ್ಣನಿಗೆ ಗೊತ್ತು. ಏತಕ ನುಡಿ, ಯಾಕೆ ಸುಮ್ಮನೆ ಅಂತಹ ಮಾತುಗಳನ್ನು ಆಡ್ತಾ ಇದ್ದೀಯಾ? ತ್ರಿನಯನಿತ್ತ ಶರವ ತೆಗೆದು ಎನ್ನ ಮೇಲ್ಹುಡಿ, ಸುಮ್ಮನೆ ಮಾತನಾಡಿ ವ್ಯರ್ಥ, ಸಮಯ ಹಾಳು ಮಾಡಬೇಡ. ತ್ರಿನಯನಿತ್ತ ಯಾರು? ಶಿವ ಕೊಟ್ಟಂತಹ ಬಾಣವನ್ನು ತೆಗೆದು ನನ್ನ ಮೇಲೆ ಹೊಡಿ ಅಂತ ಹೇಳ್ತಾನೆ. ಎಂದು ಸಾಯಕಂಗಳ್ ಎಚ್ಚಡ್ ಅಭ್ರಮಸುಕಲು, ಅಂದರೆ ಬಾಣವನ್ನು ಪ್ರಯೋಗಿಸಲು, ಅದು ಆಕಾಶವನ್ನು ಮುಸುಕಲು ಆವರಿಸಲು, ಇಂದ್ರಜಾತನ್ ಅದರ ತರಿದು, ಇಂದ್ರಜಾತ ಅಂದರೆ ಯಾರು? ಇಂದ್ರನ ಮಗ ಅರ್ಜುನನು ತರಿದು ಅವುಗಳನ್ನು ಕತ್ತರಿಸಿ ಮಗುಳೆ ಕವಿಸಲು, ಮತ್ತೆ ಬಾಣವನ್ನು ಪ್ರಯೋಗಿಸಿದಾಗ ಸ್ಯಂದನದ ಹಯಂಗಳ್ ಒದರಲ್, ಆಗ ಸ್ಯಂದನ ಅಂದರೆ ರಥದ, ಹಯಂಗಳ್ ಕುದುರೆಗಳು ಒದರುತ್ತವೆ, ಭಯದಿಂದ ಬೆದರುತ್ತವೆ. ಆಗ ಸೂತನು ನೊಂದು ಮೂರ್ಛೆಗೊಳ್ಳಲು, ಸೂತ ಅಂದರೆ ಸಾರಥಿ ಏನಾಗ್ತಾನಂತೆ? ನೊಂದು ಮೂರ್ಛೆಗೊಳ್ಳುತ್ತಾನೆ, ಮೂರ್ಛೆ ತಪ್ಪಿ ಬೀಳುತ್ತಾನೆ. ಆಗ ಭೀಷ್ಮನು ಬೆರಗುಬಟ್ಟನು. ಅರ್ಜುನನ ಈ ಶೌರ್ಯವನ್ನು ಪರಾಕ್ರಮವನ್ನು ನೋಡಿದಂತಹ ಭೀಷ್ಮ ಆಶ್ಚರ್ಯಗೊಳ್ಳುತ್ತಾನೆ, ಬೆರಗು ಪಡುತ್ತಾನೆ. ಇದಿಷ್ಟು ಇಂದಿನ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಮುಂದಿನ ಅವಧಿಯಲ್ಲಿ ಮುಂದೇನಾಯಿತು, ಭೀಷ್ಮಾಚಾರ್ಯರು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನು ನೋಡೋಣ. ಧನ್ಯವಾದ.